ಬಾಲ ವೃದ್ಧರ ವಿಪ್ರರನು ನೀ ಕಾಳಗದೊಳು ಓಡಿಸಿದೆನೆಂದೇ ಮೇಲು ಪೋಗಿನಲಿರಲು ಬೇಡಲೆ ಪಾರ್ಥ ಮರುಳಾದೈ ಆಳಿದಡವಿಯ ರಾಜ್ಯವಲ್ಲದೆ ಮೇಲೆ ಧರಣಿಯ ಬಯಸಿದೊಡೆ ನಿಮಗಾಳಲು ಈವೆನೆ ಹೋಗು ಹೋಗಾರಣ್ಯಕ್ಕೆ ಏನು ತೆಚ್ಚ. ಈಗ ನೋಡಿ, ಅರ್ಜುನನನ್ನು ಎದುರಿಸುವುದಕ್ಕೆ ಕೌರವ ಬಂದಿದ್ದಾನೆ. ಅವನ ಮನಸ್ಥಿತಿ ಹೇಗಿದೆ ನೋಡಿ, ಯಾವ ಥರ ಬಂದಿದ್ದಾನೆ ಅವನು ಕೌರವ. ಅವನಿಗೆ ಭೀಷ್ಮಾದಿಗಳು ಯಾರೂ ಯುದ್ಧದಲ್ಲಿ ಅರ್ಜುನನನ್ನು ಗೆಲ್ಲಲಿಲ್ಲವಲ್ಲ ಅಂತ ಸಂಕಟ ಇದ್ದೇ ಇದೆ. ಇಂಥ ವೀರರೆಲ್ಲರ ಸ್ಥಿತಿ ಏನಾಯಿತು ಅಂತ ಕಣ್ಣಾರೆ ನೋಡಿದ್ದ. ಅವನಿಗೆ ತುಂಬ ಒಂಥರ ಹತಾಶ ಭಾವನೆ. ತನ್ನ ಕಡೆಯವರೆಲ್ಲ ಸೋಲನ್ನು ಅನುಭವಿಸಿದ್ದಾರೆ. ಆ ಕೋಪದಲ್ಲಿ, ಹತಾಶ ಭಾವದಲ್ಲಿ ಕರ್ಣ ಮೊದಲಾದವರ ಪರಾಕ್ರಮವನ್ನು ವ್ಯಂಗ್ಯವಾಗಿ ಟೀಕಿಸಿ ತಾನು ಚಿನ್ನದ ರಥವನ್ನೇರಿ ನುಗ್ಗುತ್ತಾ ಅರ್ಜುನನನ್ನು ಮೂದಲಿಸ್ತಾ ಬಂದ. ಹೇಗೆ ಮೂದಲಿಸ್ತಾ ಇದ್ದಾನೆ? ಏ ಅರ್ಜುನ, ನೀನು ಎಂಥ ಪರಾಕ್ರಮಿಯೋ! ಚಿಕ್ಕ ಚಿಕ್ಕ ಹುಡುಗರನ್ನ, ಮುದುಕರನ್ನ, ಬ್ರಾಹ್ಮಣರನ್ನ ಯುದ್ಧದಲ್ಲಿ ಓಡಿಸ್ಬಿಟ್ಟೆ ಅಂತ ಕೊಬ್ಬಿ ಹೆಮ್ಮೆ ಪಡಬೇಡ, ಬೀಗಬೇಡ. ಏ ಅರ್ಜುನ, ನಿನಗೆಲ್ಲೋ ಹುಚ್ಚು. ನೀವು ಆಳ್ತಾ ಇದ್ರಲ್ಲ ಕಾಡಿನ ರಾಜ್ಯ, ಅದನ್ನು ಬಿಟ್ಟುಬಿಟ್ಟು ಈಗ ನಮ್ಮ ರಾಜ್ಯವನ್ನು ಬಯಸಿದ್ರೆ ನಾನು ಕೊಡ್ತೀನಿಯೇ? ಹೋಗು, ಮತ್ತೆ ಕಾಡಿಗೆ ಹೋಗು, ನೀನು ಅಲ್ಲೇ ಲಾಯಕ್ಕು ಅಂತ ಈ ಅಜ್ಞಾತವಾಸ ವನವಾಸ ಮಾಡಿದ ಪಾಂಡವರನ್ನು ಆಡಿಕೊಂಡು ದುರ್ಯೋಧನ ಈ ಥರ ಮಾತಾಡಿ ಬಾಣ ಪ್ರಯೋಗ ಮಾಡಿದ. ಗಾರು ಕಡೆಯದಿರು ಎಲವ ಸತ್ಯವ ಮೀರಲು ಅಮ್ಮದೆ ಲೋಕ ನಿನ್ನನು ದೂರಬೇಕೆಂದು ಅಡವಿ ಒಕ್ಕೆವು ಹೊಯ್ಲೆಯೇನಿದಕ್ಕೆ ಜಾರಿ ಹೋಯಿತ್ತವಧಿ ಇನ್ನೀ ಮೀರಿಗಳ ಹುವ ನಿನ್ನ ಗಂಟಲ ನೋರಿ ರಾಜವ ತೆಗೆವೆ ಸೈರಿಸು ಎನ್ನುತ್ತ ನರನೆಚ್ಚ. ಕೌರವನ ಈ ಮೂದಲಿಕೆಯ ಮಾತುಗಳನ್ನು ಕೇಳಿ ಅರ್ಜುನ ಅವನಿಗೆ ಹೀಗೆ ಉತ್ತರ ಕೊಡ್ತಾ ಇದ್ದಾನೆ. ಏ ಕೌರವ, ನನ್ನನ್ನು ಆಕ್ಷೇಪಿಸಿ ಮಾತಾಡಬೇಡ. ಪ್ರಪಂಚ ಎಲ್ಲ ನಿನ್ನನ್ನು ದೂರಲಿ. ನಾವು ಮಾತ್ರ ಯಾವತ್ತೂ ಸತ್ಯವನ್ನು ಮೀರಬಾರ್ದು ಅಂದ್ಕೊಂಡೇ ಕಾಡಿಗೆ ಹೋಗಿತ್ತಾನೆ. ಇದರಲ್ಲಿ ತಪ್ಪೇನಿದೆ? ನಮ್ಮ ವನವಾಸ, ಅಜ್ಞಾತವಾಸ ಇವುಗಳ ಅವಧಿ ಮುಗೀತಲ್ಲ. ಈಗ ನೀನು ಅತಿಯಾಗಿ ಮಾತಾಡಬೇಡ. ಅತಿಶಯವಾಗಿ ನೀನೇನಾದರೂ ಹೊರಟಿದ್ರೆ ನಿನ್ನ ಗಂಟಲನ್ನು ಚುಚ್ಚಿ ರಾಜ್ಯವನ್ನು ಕಿತ್ಕೊಳ್ತೀವಿ, ಸ್ವಲ್ಪ ಕಾಲ ತಡ್ಕೊ ಅಂತ ಅವನಿಗೆ ಕೌರವನಿಗೆ ಬೈತಾ ಅರ್ಜುನನು ಕೂಡ ಪ್ರತಿಯಾಗಿ ಬಾಣ ಪ್ರಯೋಗ ಮಾಡದ.